ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಜಗನ್ನಾಥನ ಜಗತ್ ಸಂಚಾರಕ್ಕೆ ದಿನಗಣನೆ, ಅತಿದೊಡ್ಡ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ. ಟ್ರೆಕ್ಕಿಂಗ್ನ ಹೊಸ ರೂಲ್ಸ್ ಬಗ್ಗೆ ಆಕ್ಷೇಪ, ಚಾರಣಪ್ರಿಯರ ಅಳಲಿಗೆ ಸ್ಪಂದಿಸುತ್ತಾ ಸರ್ಕಾರ. ಡಾರ್ಜಿಲಿಂಗ್ ಟಾಯ್ ಟ್ರೈನ್ ದಾಖಲೆ, ಹಿಮಾಲಯನ್ ರೈಲ್ವೇಸ್ನಲ್ಲಿ ಹೆಚ್ಚಿದ ಆದಾಯ. ಪ್ರೀತಿಯ ಬೆಕ್ಕಿನೊಂದಿಗೆ ಪ್ರವಾಸ ಕಥನ, ಪೆಟ್ ಲವರ್ಸ್ಗೆ ಸ್ಫೂರ್ತಿಯಾದ ಪೀಟರ್ ಮೆರ್ಹೋಫರ್. ಪುರಿಯಲ್ಲಿ ವಿರಾಜಮಾನನಾಗಿರುವ ಜಗನ್ನಾಥನ ಸನ್ನಿಧಿ ಸಂಭ್ರಮದಿಂದ ಕೂಡಿದೆ. ಪ್ರತಿ ವರ್ಷ ಜಗನ್ನಾಥ ದೇವಸ್ಥಾನದಲ್ಲಿ ನಡೆಯಲಿರುವ ಪ್ರಸಿದ್ಧ ರಥಯಾತ್ರೆಗೆ ದಿನಗಣನೆ ಶುರುವಾಗಿದೆ. ಭಾರತದ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಎಂದೇ ಖ್ಯಾತಿ ಪಡೆದಿರುವ ಪುರಿಯ ರಥಯಾತ್ರೆಯಲ್ಲಿ ದೇಶ ವಿದೇಶಗಳಿಂದ ಭಕ್ತರು ಭಾಗವಹಿಸಲು ಆಗಮಿಸುತ್ತಾರೆ. 9 ದಿನಗಳ ಈ ಅದ್ಧೂರಿ ರಥಯಾತ್ರೆಯಲ್ಲಿ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರ ದೇವಿಯ ವಿಗ್ರಹಗಳನ್ನು ಕುಂಡಿಜ ದೇವಸ್ಥಾನದವರೆಗೆ ಬೃಹತ್ ರಥಗಳ ಮೇಲೆ ಮೆರವಣಿಗೆಯ ಮೂಲಕ ಕರೆತರಲಾಗುತ್ತೆ. ಈ ಅಮೋಘ ವೈಭವಕ್ಕೆ ಸಕಲ ಸಿದ್ಧತೆಗಳು ನಡೆಯುತ್ತಿದ್ದು, ಭದ್ರತೆಯ ಕುರಿತು ವಿಶೇಷ ಕ್ರಮಕ್ಕೆ ಸರ್ಕಾರ ಮುಂದಾಗಲಿದೆ ಎಂದು ದೇವಾಲಯದ ಆಡಳಿತ ಮಂಡಳಿ ತಿಳಿಸಿದೆ. ರಾಜ್ಯದಲ್ಲಿ ಚಾರಣ ತಾಣಗಳ ಪ್ರವೇಶಕ್ಕೆ ಸರ್ಕಾರ ಕೆಲ ರೂಲ್ಸ್ಗಳನ್ನು ಜಾರಿಗೆ ತಂದು ಅನುಮತಿ ನೀಡಿದೆ. ಈಗ ಈ ಹೊಸ ರೂಲ್ಸ್ಗಳ ಕುರಿತು ಪ್ರವಾಸಿ ಲೋಕದಲ್ಲಿ ಭಾರಿ ಚರ್ಚೆಗಳು ಪ್ರಾರಂಭವಾಗಿದೆ. ಪ್ರತಿನಿತ್ಯ ಕೇವಲ 300 ಜನರ ಪ್ರವೇಶಕ್ಕೆ ಅನುಮತಿ ನೀಡಲಾಗಿದ್ದು, ಬುಕಿಂಗ್ ಸ್ಲಾಟ್ ಲಭ್ಯವಾದ ಕೆಲವೇ ನಿಮಿಷಗಳಲ್ಲಿ ಸೋಲ್ಡ್ ಔಟ್ ಆಗುತ್ತಿದೆ. ಟ್ರೆಕ್ಕಿಂಗ್ ತಾಣಗಳ ಪ್ರವೇಶ ಸಂಖ್ಯೆಯನ್ನು ಸರ್ಕಾರ ಹೆಚ್ಚಿಸಲಿ ಎಂದು ಚಾರಣ ಪ್ರಿಯರು ಅಭಿಪ್ರಾಯಪಟ್ಟಿದ್ದಾರೆ. ಈ ನಿರ್ಬಂಧನೆ ಪ್ರವಾಸೋದ್ಯಮದ ಬೆಳವಣಿಗೆಗೆ ಹಾನಿಯಾಗಬಹುದು. ಹೆಚ್ಚಿನ ಚಾರಣಿಗರ ಆಗಮನದಿಂದ ಪ್ರವಾಸೋದ್ಯಮ ಚಟುವಟಿಕೆಗೆ ಬಲ ತುಂಬಿದಂತಾಗುತ್ತದೆ. ಇದಲ್ಲದೆ ಆನ್ಲೈನ್ ಬುಕಿಂಗ್ನಲ್ಲಿ ಟೂರ್ ಆಪರೇಟರ್ಸ್ ಖರೀದಿ ಹೆಚ್ಚಾಗಿದ್ದು, ಪ್ರತ್ಯೇಕವಾಗಿ ಟ್ರೆಕ್ಕಿಂಗ್ ಹೋಗುವವರಿಗೆ ಸಮಸ್ಯೆ ಹೆಚ್ಚಾಗಿದೆ ಎಂದು ಚಾರಣ ಪ್ರಿಯರು ತಿಳಿಸಿದ್ದಾರೆ. ಕಾಮಕುರದ ಪ್ರಮುಖ ಆಕರ್ಷಣೆ ಎಂದರೆ ಕೊಟುಕು ಇನ್ ದೇವಾಲಯದಲ್ಲಿರುವ ಕಾಮಕುರ ದೈವತ್ಸು. ಇದು ಸುಮಾರು 43 ಅಡಿ ಎತ್ತರದ ಕಂಚಿನ ಬುದ್ಧನ ವಿಗ್ರಹ. ವಿಶೇಷವೆಂದರೆ 15ನೇ ಶತಮಾನದಲ್ಲಿ ಸಂಭವಿಸಿದ ಸುನಾಮಿಯು ಬುದ್ಧನ ವಿಗ್ರಹವಿದ್ದ ಮರದ ಕಟ್ಟಡವನ್ನ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋದರೂ ಈ ಬೃಹತ್ ವಿಗ್ರಹಕ್ಕೆ ಮಾತ್ರ ಏನೂ ಆಗಲಿಲ್ಲ. ಅಂದಿನಿಂದ ಇಂದಿನವರೆಗೆ ಈ ಬುದ್ಧ ಮುಕ್ತ ಆಕಾಶದ ಕೆಳಗೆ ಕುಳಿತಿದ್ದಾನೆ. ಪ್ರವಾಸಿಗರು ಈ ವಿಗ್ರಹದ ಒಳಭಾಗಕ್ಕೂ ಹೋಗಿ ಬರಬಹುದು. ಕಾಮಕುರದಲ್ಲಿ ಒಂದು ವಿಚಿತ್ರ ನಂಬಿಕೆಯ ದೇವಸ್ಥಾನವಿದೆ. ಇಲ್ಲಿನ ಗುಹೆಯಲ್ಲಿರುವ ಪವಿತ್ರ ನೀರಿನಲ್ಲಿ ನಿಮ್ಮ ಹಣವನ್ನ ತೊಳೆದರೆ ಆ ಹಣವು 2 ಪಟ್ಟು ಅಥವಾ 10 ಪಟ್ಟು ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. ಈ ಕಾರಣಕ್ಕಾಗಿ ಅನೇಕ ಪ್ರವಾಸಿಗರು ಮತ್ತು ಭಕ್ತರು ಇಲ್ಲಿಗೆ ಬಂದು ತಮ್ಮ ಹಣವನ್ನ ಬುಟ್ಟಿಯಲ್ಲಿಟ್ಟು ನೀರಿನಲ್ಲಿ ತೊಳೆದು ಸಂಭ್ರಮಿಸುತ್ತಾರೆ. ಹಾಗಾದ್ರೆ ಕಾಮಕುರ ಯಾವ ದೇಶದಲ್ಲಿದೆ? ಡಾರ್ಜಿಲಿಂಗ್ ಹಿಮಾಲಯನ್ ರೈಲ್ವೇಸ್ನ ವಿಶೇಷ ಆಕರ್ಷಣೆ ಟಾಯ್ ಟ್ರೈನ್ ಸಂಚಾರ ಭಾರತೀಯ ಪ್ರವಾಸೋದ್ಯಮಕ್ಕೆ ಹೊಸ ಮೆರಗನ್ನು ತಂದಿದೆ. ಯುನೆಸ್ಕೋ ವಿಶ್ವ ಪಾರಂಪರ್ಯ ಸ್ವತ್ತೆಂದು ಘೋಷಿಸಲಾಗಿರುವ ಈ ಟಾಯ್ ಟ್ರೈನ್ ಸಂಚಾರದಿಂದ ಆದಾಯ ಹೆಚ್ಚಾಗಿದೆ ಎಂದು ಇಲಾಖೆ ತಿಳಿಸಿದೆ. ಮೇ ತಿಂಗಳಿನಲ್ಲಿ ದಾಖಲೆಯ ಮೊತ್ತ ಸಂಗ್ರಹಿಸಿರುವ ಹಿಮಾಲಯನ್ ರೈಲ್ವೇಸ್ ಅಂದಾಜು 3,96,00,000 ಆದಾಯ ಕಲೆ ಹಾಕಿದೆ ಎಂದು ತಿಳಿದು ಬಂದಿದೆ. ಡಾರ್ಜಿಲಿಂಗ್ ಬೆಟ್ಟಗಳ ಐಕಾನಿಕ್ ಜಾಯ್ ರೈಡ್ಗಳು ಮತ್ತು ನಿಯಮಿತ ಪ್ರಯಾಣಿಕ ಸೇವೆಗಳಿಂದ ಈ ಮೈಲಿಗಲನ್ನು ಸಾಧಿಸಲಾಗಿದೆ ಎಂದು ಎನ್ಎಫ್ಆರ್ ಅಧಿಕಾರಿಗಳು ತಿಳಿಸಿದ್ದಾರೆ. ಪೆಟ್ ಲವರ್ಸ್ ಅನ್ನ ಕಾಡುವ ಅತಿ ದೊಡ್ಡ ಸಮಸ್ಯೆ ಎಂದರೆ ತಾವು ಪ್ರವಾಸಕ್ಕೆ ಹೋಗುವಾಗ ತಮ್ಮ ಪ್ರೀತಿಯ ಸಾಕು ಪ್ರಾಣಿಯನ್ನ ನೋಡಿಕೊಳ್ಳುವವರು ಯಾರು ಎಂಬುದು. ಹೀಗಾಗಿ ಅನೇಕ ಜನರು ತಮ್ಮ ಪ್ರವಾಸವನ್ನೇ ಕೈಬಿಡ್ತಾರೆ. ಪೀಟರ್ ಮೆರ್ಹೋಫರ್ ಎಂಬ ಪೆಟ್ ಲವರ್ ಕತೆ ಎಲ್ಲ ಪೆಟ್ ಲವರ್ಸ್ಗೆ ಸ್ಫೂರ್ತಿ. ಈ ವ್ಯಕ್ತಿ ತನ್ನ ಮುದ್ದಾದ ಬೆಕ್ಕಿನೊಂದಿಗೆ ಪ್ರಪಂಚವನ್ನ ಸುತ್ತಿದ್ದಾನೆ. ಹಿಮಭರಿತ ಪರ್ವತಗಳಿಂದ ಹಿಡಿದು ಬೃಹತ್ ಕಣಿವೆಗಳ ತನಕ ತನ್ನ ಎಲ್ಲ ಪ್ರವಾಸದಲ್ಲೂ ಸಹಪಾಠಿಯಾಗಿ ತನ್ನ ಬೆಕ್ಕನ್ನ ಕರೆದುಕೊಂಡು ಹೋಗುವ ಮೂಲಕ ಎಲ್ಲ ಪೆಟ್ ಲವರ್ಸ್ಗೆ ಮಾದರಿಯಾಗಿದ್ದಾನೆ. ಸಾಕು ಪ್ರಾಣಿಗಳನ್ನ ಮನೆಯಲ್ಲೇ ಬಂಧಿಸುವುದು ಯಾಕೆ, ಅವುಗಳು ತಮ್ಮ ಪ್ರವಾಸದಲ್ಲಿ ಭಾಗಿಯಾಗುವ ಖುಷಿ ವರ್ಣಿಸಲಾಗದು ಎಂದಿದ್ದಾನೆ ಪೀಟರ್ ಮೆರ್ಹೋಫರ್. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, 7 ಸಿಸ್ಟರ್ ಸ್ಟೇಟ್ಸ್ ಎಂದು ಭಾರತದ ಯಾವ ರಾಜ್ಯಗಳನ್ನು ಕರೆಯುತ್ತಾರೆ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.